ಇಂಥ ಒಂದು ಸತ್ಸಂಗ ನನಗೆ ಈ ಊರು ನೋಡ್ಬೇಕಂತ ಭಾಳ ಇಚ್ಛೆ ಇತ್ತು. ಅದು ನಿನ್ನೆ ಹ್ಯಾಂಗೆ ಸಂಕಲ್ಪ ನಮ್ಮ ಧನರಾಜ್ ಅವ್ರು ಹೇಳಿದರು, ಅಪ್ಪವರು ಹೇಳ್ಯಾರ ತಮಗೆ ಬರ್ಬೇಕಂತೇಳಿ ಭಾಳ ಸಂತೋಷ ಆಯಿತು. ಆದ್ರೆ ಈ ಭಾಗದಾಗ ರಗಡ ಮಂದಿ ಇದಾರ, ಒಂದು ಸ್ವಲ್ಪ ರೋಡ್ ಸುದ್ದಿ ಮಾಡ್ಲಿಕ್ಕೆ ಅವ್ರಿಗೆ ಒಂದಿರ ಗೊತ್ತಾಗಬೇಕು, ಅಂಥವ್ರಿಗೆ ಕರೆಸ್ಬೇಕು ರೀ. ಅಂದ್ರೆ ನಮ್ಮ ರೋಡ್ಗಳು ಗೊತ್ತಾಗ್ತ ಭಕ್ತರು ಹ್ಯಾಂಗೆ ಬರ್ತಾರೆ. ಇಂಥ ಅದ್ಭುತವಾದ ಕಾರ್ಯಕ್ರಮ ನಡೀತದೆ ಅಂದ್ರೆ ನಮ್ಮ ಬರ್ಲಾಕ ಭಕ್ತರಿಗೆಲ್ಲ ಒಂದು ಸ್ವಲ್ಪ ಅನುಕೂಲ ಮಾಡಿಕೊಟ್ರು ಅಂದ್ರೆ ಭಕ್ತರು ಚಲೋ ಆಗ್ತದೆ. ಅದಕ್ಕಾಗಿ ಏನಪ್ಪ ಅಂದ್ರೆ ಸತ್ಸಂಗತ್ವೇ ನಿಸ್ಸಂಗತ್ವ, ನಿಸ್ಸಂಗತ್ವೇ ನಿರ್ಮೋಹತ್ವ, ನಿರ್ಮೋಹತ್ವೇ ನಿಶ್ಚಲತತ್ವ, ನಿಶ್ಚಲತತ್ವೇ ಜೀವನ ಮುಕ್ತಿ. ನಮಗೆ ಜೀವನ ಮುಕ್ತಿ ಪ್ರಾಪ್ತಿ ಆಗಬೇಕಾದ್ರೆ ಇಂಥ ಒಂದು ಸತ್ಸಂಗಕ್ಕೆ ಶರಣಾಗತರಾದ್ರೆ ನಮ್ಮ ಜೀವನ ಪ್ರಾಪ್ತಿ ಒಳ್ಳೆಯದಾಗ್ತದೆ. ಅದಕ್ಕಾಗಿ ಏನಪ್ಪ ಅಂದ್ರೆ ಶಿವಪಥವನ್ನು ಅರಿಬಿಡೆ ಗುರುಪಥವೇ ಮೊದಲು ಅಂತ ಹೇಳ್ಯಾರ. ಅದಕ್ಕಾಗಿ ಏನಪ್ಪ ಅಂದರೆ 84 ಲಕ್ಷ ರಾಶಿ ತಿರುಗಿದ ಮ್ಯಾಗ ಇಂಥ ಅಮೂಲ್ಯವಾದ ಮಾನವ ಜನ್ಮದ ಸ್ವಾರ್ಥಕತೆ ಮಾಡ್ಕೋಬೇಕಾದ್ರೆ ಇಂಥ ಸದ್ಗುರುಗಳಿಗೆ ನಾವು ಶರಣರು ಹೋಗಬೇಕು. ಅದಕ್ಕಾಗಿ ಏನಪ್ಪ ಅಂದ್ರೆ ತಾವೆಲ್ಲರೂ ಏನಂದ್ರೆ ನಾವೆಲ್ಲರೂ ಏನು ಮಾಡಿ ಬಂದೀವಂತ, ತಾಯಿ ಹೊಟ್ಟೆಯೊಳಗಿದ್ದಾಗ ನಾವೆಲ್ಲರೂ ಪ್ರಮಾಣ ಮಾಡಿ ಬಂದೀವಂತ. ಏನು ಹೊರಗೆ ಬಂದ ಮ್ಯಾಗ ನಿಂದೇ ಧ್ಯಾನ ಮಾಡ್ತೀನಿ, ನಿಂದೇ ಚಿಂತನೆ ಮಾಡ್ತೀನಿ ಅಂಥೇಳಿ ನಾವೆಲ್ಲ ಏನು ಮಾಡಿಬಿಟ್ಟಿವಿ ಅಂದ್ರೆ ಮರೆತು ಬಿಟ್ಟಿವಿ. ಅದಕ್ಕಾಗಿ ಏನಪ್ಪ ಅಂದ್ರೆ ನಮ್ಗೆ ಅರಿವು ಮಾಡಿ ಕೊಡ್ಲಿಕ್ಕೆ ಇಂಥ ಪೂಜ್ಯರು ನಮಗೆ ಪ್ರಾಪ್ತಿಯಾಗ್ಯಾರ. ಸರಳ ಎಲ್ಲ ಸರಳ ನಮ್ಮ ಜೀವನದೊಳಗೆ ನಾವು ಹ್ಯಾಂಗೆ ಇರಬೇಕು, ಹ್ಯಾಂಗೆ ನಡಿಬೇಕು, ಹ್ಯಾಂಗೆ ನುಡಿಬೇಕು ಅಂಥೇಳಿ ನುಡಿದಂತೆ ನಡೆದರೆ ಇದೇ ಜನ್ಮವೇ ಕಡಿ ಅಂತ. ತಸ ಬೋಲವೇ ತಸ ಚಾಲವೇ ಅಂತ. ನಾವು ಹ್ಯಾಂಗೆ ನಡೀತೀವಿ, ಹ್ಯಾಂಗೆ ನುಡಿತೀವಿ, ಹಂಗೆ ನಡಿಬೇಕು. ಅದಕ್ಕಾಗಿ ಏನಪ್ಪ ಅಂದ್ರೆ ಇಂಥ ಒಂದು ಸಾಯಂಕಾಲದಲ್ಲಿ ಇಂಥ ಅದ್ಭುತವಾದ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಏನಪ್ಪ ಅಂದ್ರೆ ಪಾಲ್ಗೊಂಡು ಕೌಲುಗುಡದ ಅಪ್ಪಾಜಿಯವರು, ಇಲ್ಕಲ್ ಮಾಂತ ಅಪ್ಪಗಳು ಅಲ್ಲಿಂದ ಅಂಥವ್ರು ಶ್ರೀಮುಖದಿಂದ ಕೇಳಿದೆವು ಅಂದ್ರೆ ನಮ್ದು ಜನ್ಮ ಪಾವನ ಆಗ್ತದೆ. ಅನಂತ ಏನಪ್ಪ ಅಂದ್ರೆ ಇಂಥ ಪೂಜ್ಯರ ದರ್ಶನ ಆಗಿದ್ದೇ ನಮ್ದು ಅನಂತ ಜನ್ಮದ ಪುಣ್ಯ. ಯಾವ ಜನ್ಮದ ಪುಣ್ಯವೋ ಅದು ನಮ್ಮ ನಿಯಮ ಭಾಗ್ಯವಂತ. ನಾವೆಲ್ಲರೂ ಏನಪ್ಪ ಅಂದ್ರೆ ಅನಂತ ಜನ್ಮದ ಪುಣ್ಯ ಮಾಡಿವಂತೆ ಇಂಥ ಸತ್ಸಂಗ ಸದ್ಗುರುಗಳು ನಮಗೆಲ್ಲ ದೊರಕ್ತಾವ. ಅಂಥದ್ದೇನಪ್ಪ ಅಂದ್ರೆ ಇದು ಏನು ಮೊನ್ನೆ ಇಂಡಿಯೊಳಗೆ ಅಂಥ ತಂಡಿಯೊಳಗೆ ಬೆಳಗ್ಗೆ ಅಪ್ಪಾಜಿಯವ್ರ ಕಾರ್ಯಕ್ರಮ ಎಷ್ಟು ಜನ ಅಲ್ಲ. ಅದೇನು ನಾವು ಅಪ್ಪವ್ರು ಹೋದ್ರು ಇನ್ನು ಮುಂದೆ ಹ್ಯಾಂಗೆ ನಡೀತದ ಅಂತ ನಾವು ಮಾಡಿದ್ದೆವು. ಅದನ್ನೇನಪ್ಪ ಅಂದ್ರೆ ಆ ಸ್ಥಾನವನ್ನು ನಮ್ಮ ಪರಮ ಪೂಜಾ ಬಾಲಗಾಂವ್ ಅಪ್ಪಾಜಿಯವರು ತುಂಬಿದ್ದಾರೆ. ಅಂಥ ಒಂದು ಏನಪ್ಪ ಅಂದ್ರೆ ನಮ್ಮೆಲ್ಲರಿಗೂ ಸರಳತೆಯಿಂದ ಇರ್ಲಕ್ಕೂ ಕಲಿಸ್ಲಕತ್ಯಾರ. ಇದೇ ಒಂದು ಶಿಸ್ತು ನಮ್ಮ ಜೀವನದಾಗ ಏನು ಬೇಕು ರೀ, ಒಳ್ಳೆಯ ನೀತಿ ನಡಾವಳಿ ಒಂದು ಇತ್ತಂದ್ರೆ ಇಂಥ ಕಾರ್ಯಕ್ರಮ ಅವರು ಎದ್ರ ಸಲೇನು ಮಾಡ್ತಾರೆ. ಎಲ್ಲರದು ಜೀವನ ಕಲ್ಯಾಣ ಆಗಲಿ, ಎಲ್ಲರದು ಇದು ಆಗಲಿ ಅಂಥೇಳಿ. ಅದಕ್ಕಾಗಿಯಪ್ಪ ಅಂದ್ರೆ ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಸ್ಫಟಿಕದ ಸಲಾಕಿ ಅಂತ ಇರಬೇಕು, ನುಡಿದರೆ ಲಿಂಗ ಹೌದೌದು ಏನ್ಬೇಕಂತ. ನಾವು ಮನುಷ್ಯರು ಮೆಚ್ಚಂಗಲ್ಲ, ಪರಮಾತ್ಮ ಮೆಚ್ಚುವಂಗೆ ಮಾಡಬೇಕು. ಪರಮ ಪೂಜೆ ಅಪ್ಪಾಜಿಯವರು ನಡೆದಾಡುವ ಮಾತನಾಡುವ ದೇವರು ನಮ್ಮೆಲ್ಲರಿಗೂ ಏನಪ್ಪ ಅಂದ್ರೆ ಅವರು ಹೇಳಿದ್ದು ದಿನ ನಾವು ಮೆಲಕ್ಕೆ ಹಾಕ್ಕೋತಿದ್ರೆ ಒಬ್ಬರು ಪುಣಾದವ್ರು ನನಗೇನಪ್ಪ ಅಂದ್ರೆ ದಿನನಿತ್ಯ ಅಪ್ಪವ್ರದ್ದು ಕೊಟ್ಟು ಕಳಿಸ್ತಾರೆ. ನಾ ದಿನನಿತ್ಯ ಏನಪ್ಪ ಅಂದ್ರೆ ಅಪ್ಪಾಜಿಯವ್ರದ್ದು ಕೇಳ್ತಿರ್ತೀನಿ. ಅದೇನಪ್ಪ ಅಂದ್ರೆ ಬೀದರ್ ಅಪ್ಪವರು ನಾ ಮೊನ್ನೆ ಹೇಳಿದ್ದೆ. ಅಪ್ಪಾಜಿಯವರು ಏನಪ್ಪ ಅಂದರೆ ಬೀದರ್ ಅಪ್ಪವರು ಮತ್ತು ನಡೆದಾಡೋ ಮಾತನಾಡೋ ಅಪ್ಪವರು ಮಲ್ಲಿಕಾರ್ಜುನ ಅಪ್ಪಗಳು ಅಂತಿದ್ರತ್ತ. ಇವೆರಡು ನಾನು ಕಣ್ಣಿದ್ದಂಗೆ ಅಂತೇಳಿ ಅಂತಿದ್ರತ್ತ. ಅದಕ್ಕಾಗಿ ಏನಪ್ಪ ಅಂದ್ರೆ ಬೀದರ್ ಅಪ್ಪವರು ಕೂಡ ಮ್ಯಾಗ ನೆಪ ಮಾಡ್ತಿರ್ತಾರೆ ಅಪ್ಪಗಳಿಗೆ. ಅಂಥ ಒಂದು ಜ್ಞಾನ, ಅಂಥ ಸದ್ಗುರುಗಳು ನಮ್ಗೆ ಶಿಖರ ಗುರು ಸಿಗೋದೇ ದುರ್ಲಾಭ, ಶಿಖರೇ ನಮಗೆ ಬಹುಲಾಭ. ಏನಪ್ಪ ಅಂದ್ರೆ ಈಗ ನೋಡ್ರಿ ಅಪ್ಪಾಜಿಯವರು ನಾವು ಅವ್ರಿಗೆ ಅದಾರ, ನಮ್ಮಲ್ಲೇ ಅದಾರ, ಅವರೆಲ್ಲ ಬಿಟ್ಟು ಹೋಗ್ಯಾರ. ಮರಾವೇ ಕೀರ್ತಿ ರೂಪವರ ಒಂದು ಅವರು ಇದ್ದಂಗೆ ನಮ್ಮೆಲ್ಲರಿಗೆ ಅಂಥ ಮಹಾತ್ಮರದ ಒಂದು ಹೇಳಿದ ವಾಣಿಗಳು ನಮಗೇನಪ್ಪ ಅಂದ್ರೆ ಆದರ್ಶಗಳಾಗ್ಯವ. ಅವರು ಹೇಳಿದ ದಾರಿಯೊಳಗೆ ನಾವೆಲ್ಲ ನಡೆದಿದ್ದಾದ್ರೆ ನಮ್ಮೆಲ್ಲರ ಜೀವನ ಕಲ್ಯಾಣ ಆಗ್ತದೆ. ಅದಕ್ಕಾಗಿ ಏನಪ್ಪ ಅಂದ್ರೆ ನಾ ಸೇವಾ ಮಾಡೋರು. ಅಪ್ಪವ್ರು ಬಾ ಅಂದ್ರೆ ಅವ್ರ ದರ್ಶನ ಮಾಡಬೇಕು, ಮಠ ನೋಡಬೇಕು. ಪೂಜ್ಯ ಅಪ್ಪಾಜಿಯವ್ರು ಭಾಳ ದಿನ ಆಯಿತು ಮಾಂತಪ್ಪಗಳದ್ದು ದರ್ಶನೇ ಆಗಿದ್ದಿಲ್ಲ. ಇವತ್ತು ದರ್ಶನ ಅದಕ್ಕೆ ಹೇಳಿದ್ನಲ್ಲ. ಅದಕ್ಕಾಗಿ ಅಂಥ ಮಹಾತ್ಮರ ದರ್ಶನ ಪಡ್ಕೊಂಡು ನಾವು ನೀವು ಧನ್ಯರಾಗೋಣ ಅಂಥೇಳಿ ನನ್ನ ಎರಡು ಮಾತುಗಳು ಮುಕ್ತಾಯ ಮಾಡ್ತೀನಿ. ಹರಿ ಓಂ ತತ್ಸತ್.